ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಹಳೆಯ ಸಮಸ್ಯೆ ಸುಲಭದಲ್ಲಿ ನಿವಾರಣೆ, ಉದ್ಯಮಕ್ಕೆ ಹೊಸಬರ ಸೇರ್ಪಡೆಯಿಂದ ಲಾಭ. ಒಂದೇ ಲಕ್ಷ್ಯವನ್ನ ಸಾಧಿಸಲು ಸರ್ವಶಕ್ತಿಯಿಂದ ಪ್ರಯತ್ನಿಸಿ. ಲೇವಾದೇವಿ ವ್ಯವಹಾರದಿಂದ ದೂರ ಇರಿ. ಆನಂದದ ಅನುಭವ ಇದೆ. ವೃಷಭ ರಾಶಿ. ತರಾತುರಿಯಲ್ಲಿ ಕಾರ್ಯ ಮುಗಿಸುವ ಪ್ರಯತ್ನ ಬೇಡ. ಹಿತಶತ್ರುಗಳ ಬಾಧೆಯಿಂದ ಪಾರಾಗುವ ಮಾರ್ಗವನ್ನು ಹುಡುಕಿ. ಉದ್ಯೋಗ ಸ್ಥಾನದಲ್ಲಿ ಗೌರವದ ನೆಲೆ, ಉದ್ಯಮದ ಉತ್ಪನ್ನಗಳ ಸುಧಾರಣೆಗೆ ನೌಕರರ ಸಹಕಾರ. ಮಿಥುನ ರಾಶಿ. ಸಂಬಂಧಗಳ ನಡುವೆ ಸಮತೋಲನ, ಗೃಹಿಣಿಯರ ಉದ್ಯಮ ಪ್ರಗತಿ. ಉದ್ಯೋಗ ಸ್ಥಾನದಲ್ಲಿ ಅನುಕೂಲ, ಸ್ವಂತ ಉದ್ಯಮ, ಆಡಳಿತ ಸಮಸ್ಯೆ ಪರಿಹಾರ, ಪಾಲುದಾರಿಕಾ ಉದ್ಯಮ ಅನುಕೂಲಕರ. ಕಟಕ ರಾಶಿ. ಉದ್ಯೋಗ ಸ್ಥಾನದಲ್ಲಿ ನಿಶ್ಚಿಂತೆಯ ವಾತಾವರಣ, ಕಾರ್ಯತತ್ಪರತೆಗೆ ಶ್ಲಾಘನೆ. ಸಂಸಾರ ನಿರ್ವಹಣೆ ಸುಗಮ, ದೇವತಾ ಕಾರ್ಯ, ವ್ಯವಹಾರ ಸಂಬಂಧ ಪಶ್ಚಿಮಕ್ಕೆ ಪ್ರಯಾಣ, ಎಲ್ಲರಿಗೂ ಉತ್ತಮ ಆರೋಗ್ಯ. ಸಿಂಹರಾಶಿ. ನಡೆದು ಬಂದ ದಾರಿಯ ಅವಲೋಕನ, ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ, ಸ್ವಂತ ಉದ್ಯಮದ ನೌಕರರ ವೃಂದಕ್ಕೆ ಸಂತೃಪ್ತಿ, ಕುಟುಂಬ ಕಲಹ ಪರಿಹಾರ, ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳ ಸೃಷ್ಟಿಗೆ ಕ್ರಮ. ಕನ್ಯಾ ರಾಶಿ. ಬದುಕಿನ ಜಂಜಾಟ ನಡುವೆ ಆನಂದವನ್ನು ಆರಿಸುವ ಪ್ರಯತ್ನ, ಹೊಸ ವ್ಯಕ್ತಿಗಳ ಪರಿಚಯ, ಉದ್ಯೋಗ ಸ್ಥಳದಲ್ಲಿ ಸ್ಥಿರ ಪರಿಸ್ಥಿತಿ, ಉದ್ಯಮ ಅಭಿವೃದ್ಧಿಗೆ ವಿತ್ತ ಸಂಸ್ಥೆಗಳ ನೆರವು, ಧ್ಯಾನ ಮಾರ್ಗದ ಮೂಲಕ ಸ್ಥಿರ ಚಿತ್ತ ಪ್ರಾಪ್ತಿ. ತುಲಾರಾಶಿ. ನೆಮ್ಮದಿಯ ಅನ್ವೇಷಣೆಯಲ್ಲಿ ಯಶಸ್ವಿ, ಉದ್ಯೋಗದಲ್ಲಿ ಪ್ರತಿಭೆ, ಅನುಭವಕ್ಕೆ ಗೌರವ, ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಚಿಂತೆ, ಗೃಹೋಪಯೋಗಿ ಸಾಧನಗಳ ಖರೀದಿ, ಇಷ್ಟಾರ್ಥ ಸಿದ್ಧಿಗಾಗಿ ದೇವತಾರ್ಚನೆ. ವೃಶ್ಚಿಕ ರಾಶಿ. ಅರಸದೇ ಬಂದ ಸುಖವನ್ನು ಅನುಭವಿಸುವ ಆನಂದ, ಉದ್ಯೋಗದಲ್ಲಿ ವೇತನ ವೃದ್ಧಿ, ಕಾರ್ಮಿಕ ಸಂಬಂಧಿ ವಿವಾದ ಪರಿಹಾರ, ವಸ್ತ್ರ ಸಿದ್ಧ ಉಡುಪು, ಪಾದರಕ್ಷೆ, ಶೋಕಿ ಸಾಮಗ್ರಿಗಳ ವಿತರಕರಿಗೆ ಲಾಭ. ಧನುರಾಶಿ. ಕಷ್ಟಗಳ ನಡುವೆ ಸುಖದ ಆರಿಸುವಿಕೆಯಲ್ಲಿ ಯಶಸ್ವಿ, ಉದ್ಯೋಗಿಗಳಿಗೆ ಸಮಾಧಾನ, ಕೃಷಿಯಲ್ಲಿ ಹೊಸ ಪ್ರಯೋಗದಲ್ಲಿ ಯಶಸ್ವಿ, ತರಕಾರಿ ಹಣ್ಣು ವ್ಯಾಪಾರಿಗಳಿಗೆ ಲಾಭ, ಗೃಹಿಣಿಯರ ಉದ್ಯಮಕ್ಕೆ ಅಭೂತಪೂರ್ವ ಕೀರ್ತಿ. ಮಕರ ರಾಶಿ. ಎಲ್ಲರಿಗೂ ಮಾದರಿಯಾಗುವ ವ್ಯಕ್ತಿತ್ವ, ಉದ್ಯೋಗ ನಿರ್ವಹಣಾ ಸಾಮರ್ಥ್ಯಕ್ಕೆ ಮೇಲಾಧಿಕಾರಿಗಳ ಮೆಚ್ಚುಗೆ, ಸ್ವಂತ ಉದ್ಯಮ ವಿಸ್ತರಣೆಗೆ ಕಾನೂನಿನ ತೊಡಕು ನಿವಾರಣೆ, ದೀರ್ಘಾವಧಿ ಉಳಿತಾಯ ಯೋಜನೆಯಲ್ಲಿ ಹಣ ಹೂಡಿಕೆ. ಕುಂಭರಾಶಿ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ, ಸ್ವಂತ ಉದ್ಯಮ ನಿರಾತಂಕ ಬೆಳವಣಿಗೆ, ಉತ್ಪನ್ನಗಳಿಗೆ ಹೊಸ ರೂಪ ಕೊಡಲು ಚಿಂತನೆ, ಮುದ್ರಣ ಸಾಮಗ್ರಿ, ಸ್ಟೇಷನರಿ ರಕಂ ವ್ಯವಹಾರಸ್ಥರಿಗೆ ಆದಾಯ ವೃದ್ಧಿ, ಔಷಧ ವಿತರಕರಿಗೆ ಲಾಭ. ಕೊನೆಯದಾಗಿ ಮೀನರಾಶಿ. ಉದ್ಯೋಗ ಸ್ಥಾನದಲ್ಲಿ ಜಯ ಹಾಗೂ ಕೀರ್ತಿ ಎರಡೂ ಲಭ್ಯ, ಸರ್ಕಾರಿ ಕಾರ್ಯಾಲಯಗಳಲ್ಲಿ ಅನುಕೂಲಕರ ಸ್ಪಂದನೆ, ಕೃಷಿ ಉತ್ಪನ್ನಗಳ ಮಾರಾಟಗಳಲ್ಲಿ ಗಣನೀಯ ಲಾಭ, ಕಟ್ಟಡ ನಿರ್ಮಾಣ ವ್ಯವಹಾರದಲ್ಲಿ ಮಧ್ಯಮ ಲಾಭ, ಲೇವಾದೇವಿ ವ್ಯವಹಾರದಿಂದ ದೂರ ಇರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.